ನಮ್ಮ ತಂದೆನೇ ಮುಖ್ಯಮಂತ್ರಿ ಅಂತ. ಅದು ಅವ್ರ ಪಕ್ಷದ ವಿಚಾರ. ಆದರೆ ಒಬ್ಬ ಮೈಸೂರು ಜಿಲ್ಲೆಯ ಒಬ್ಬ ನಾಗರಿಕನಾಗಿ ಒಂದು ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾಯಿದ್ದೀನಿ, ಜಿಲ್ಲಾ ಪಂಚಾಯಿತಿ ಚುನಾವಣೆ ಮಾಡಿ ಸ್ವಾಮಿ, ನಗರ ಪಾಲಿಕೆ ಚುನಾವಣೆ ಮಾಡಿ ಸ್ವಾಮಿ, ತಾಲೂಕ್ ಪಂಚಾಯಿತಿ ಚುನಾವಣೆ ಮಾಡಿ ಸ್ವಾಮಿ, ಗ್ರಾಮ ಪಂಚಾಯಿತಿ ಚುನಾವಣೆ ಮಾಡಿ ಸ್ವಾಮಿ. ಈಗ NRGನಲ್ಲೂ ನೀವು ದುಡ್ಡನ್ನ ಮೀಸಲಿಡಲಿಲ್ಲ. ನೀವು ಹಣ ಹಿಡದೇ ಇರೋದ್ರಿಂದ ಕೇಂದ್ರದಲ್ಲೂ ಕೂಡ NRGಗೆ ಹಣ ಕೊಡಲ್ಲ. ಈಗ 15th ಫೈನಾನ್ಸ್ ಏನು ಹಣ ಬರ್ತಿತ್ತು ಅದು ಕೂಡ ನಗರ ಪಾಲಿಕೆ ಅಭಿವೃದ್ಧಿಗೆ ಬರ್ತಾಯಿಲ್ಲ. ಇನ್ನು ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿನೂ ನೀವು ಮಾಡದೇ ಇದ್ದರೆ ಹೋಗಲಿ, ಗ್ರಾಮ ಪಂಚಾಯಿತಿನಾರ ಚುನಾವಣೆ ಮಾಡೋಕ್ಕೆ ಯಾಕೆ ಈ ರೀತಿ ಮೀನಾಮೇಷ ಎಣಿಸ್ತಾ ಇದ್ದೀರಿ? ನೀವು 5 ವರ್ಷನಾರ ಇರಿ, ಜನ ಆಶೀರ್ವಾದ ಮಾಡಿ ನಿಮ್ಮ ಪಕ್ಷದ ಹಿರಿಯ ನಾಯಕರು ಹೇಳಿದ್ರೆ ಎಷ್ಟು ವರ್ಷನಾರ ಇರಿ, ಇರೋಷ್ಟು ದಿವಸದಲ್ಲಿ ನಿಮ್ಮ ಅವಧಿಲಿ 2 ವರ್ಷದಲ್ಲಿ. ಆದರೆ ಚುನಾವಣೆಗಳನ್ನು ಮಾಡಲಿಕ್ಕೆ ಭಯವ ನಿಮಗೆ? ನಾವು NDAನಲ್ಲಿದ್ದೀವಿ, ನಗರ ಪಾಲಿಕೆ ನಮ್ಮ ಕೈಗೆ ಸಿಗಲ್ಲ, ಜಿಲ್ಲಾ ಪಂಚಾಯಿತಿ ನಮ್ಮ ಕೈಗೆ ಸಿಗಲ್ಲ. ನಾವು ಈ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು, ಯಾಕೆಂದ್ರೆ ಇಲ್ಲಿವರೆಗೆ ನಿಮ್ಮ ಕೈ ಕೊಟ್ಟಿಲ್ಲ. ನೀವು ಯಾವಾಗ ಮುಖ್ಯಮಂತ್ರಿ ಆಗಿದ್ದಾಗಲೂ ನೀವು ನಗರ ಪಾಲಿಕೆ ಮೇಯರ್ ಆಗಲಿಲ್ಲ. ಅದಾಗಲ್ಲ ಅಂಥೇಳಿ ಈಗ ಚುನಾವಣೆನೇ ನೀವು ಮಾಡದೇ ಇದ್ದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಕಗ್ಗೊಲೆಯನ್ನು ಮಾಡ್ತಾಯಿದ್ದೀರಿ. ತಾವು ಸಮಾಜವಾದಿ ಅಂತ ಹೇಳ್ಕೊಂಡು ಬಂದಿರತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಇತರರಿಗೆ ಜವಾಬ್ದಾರಿಯನ್ನು ಕೊಟ್ಟು ಪಕ್ಷದ ನಿಷ್ಠಾವಂತಕ್ಕೆ ಯಾವುದೇ ಪಕ್ಷದ ಕಾರ್ಯಕರ್ತರಾಗಿರಲಿ, ಅವರು ಜಿಲ್ಲಾ ಪಂಚಾಯಿತಿ ಸದಸ್ಯರು, ತಾಲೂಕ್ ಪಂಚಾಯಿತಿ ಸದಸ್ಯರು, ನಗರ ಪಾಲಿಕೆ ಸದಸ್ಯರು, ಮೇಯರು, ಈ ರೀತಿ ಜವಾಬ್ದಾರಿ ಸ್ಥಾನಗಳನ್ನು ಅವರು ಪಡೀಲಿಕ್ಕೆ ಕೂಡಲೇ ಚುನಾವಣೆಯನ್ನು ಮಾಡಿ ಅನ್ನುವಂಥ ಒತ್ತಾಯವನ್ನು ಮಾಡಿ, ನೀವು ನಿಮ್ಮ ಪುತ್ರ ಇಬ್ಬರೇ ಅಧಿಕಾರದಲ್ಲಿದ್ದರಾಗಲ್ಲ. ನಿಮ್ಮನ್ನು ನಂಬಿರ್ತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತರಿಗೂ ಕೂಡ ಪಕ್ಷಗಳಲ್ಲಿ ಹೋರಾಟವನ್ನು ಮಾಡಿ ಅವರು ಕೂಡ ಜನಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂಥೇಳಿ ಈ ಮೂಲಕ ತಮ್ಮ ಮೂಲಕ ಒತ್ತಾಯವನ್ನು ಮಾಡ್ತಾಯಿದ್ದಾರೆ.